ಪ್ರಿಯ ಸಹೋದರ ಸಹೋದರಿಯರೇ, ದೇವರ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಆತನ ಕೃಪೆ ನಮಗೆ ವಾಕ್ಯ ಇಷ್ಟು ಧಾರಾಳವಾಗಿ ಸಿಗ್ತಾ ಇದೆ. ಆತನ ಒಂದು ಒಂದು ನಡೆಸುವಿಕೆ, ಆತನ ಒಂದು ದಯೆ ಇಷ್ಟಿದೆ ಅಂದರೆ ನಮಗೆ ಯಾವಾಗ ಬೇಕಾವಾಗ ನಾವು ಆರಾಧನೆದು ಹಾಡುಗಳು ಕೇಳ್ಬೋದು, ಯಾವ ಸೇವಕನ ವಾಕ್ಯ ನಾವು ಕೇಳ್ಬೋದು. ಆ ಒಂದು ದಿನಮಾನ ಕಾಲದಲ್ಲಿ ನಾವಿದ್ದೇವೆ ಪ್ರಿಯರೇ. ಪ್ರತಿಯೊಬ್ಬರು ವಾಕ್ಯ ಕೊಡೋರು, ಪ್ರತಿಯೊಬ್ಬರು ಸೇವಕರು ಬಂದು ವಾಕ್ಯ ಶೇರ್ ಮಾಡೋರು, ಅವರ ಇಷ್ಟೋ ಪ್ರಾರ್ಥನೆ ಮಾಡಿ ಮೆಸೇಜನ್ನು ಪ್ರಿಪೇರ್ ಮಾಡಿ ಪವಿತ್ರಾತ್ಮ ಭರಿತರಾಗಿ ವಾಕ್ಯ ನಿಮಗೆ ಕೊಡ್ತಾ ಇದ್ದಾರೆ, ನನಗೂ ಕೊಡ್ತಾ ಇದ್ದಾರೆ. ನಾನು ಬರೀ ಮಾತಾಡೋಲಾಗದೆ ನಾನು ಇಷ್ಟೊಂದು ಬೇರೆ ಬೇರೆ ಸೇವಕರ ವಾಕ್ಯವನ್ನು ನಾನು ಕೇಳ್ತಾನೆ, ಅದರಿಂದ ನನಗೆ ತುಂಬ ಒಂದು ಆದರಣೆ ಆಗುತ್ತೆ. ನಾನು ಇಷ್ಟೊಂದು ಸಂಗತಿಗಳು ಅವರ ಮೂಲಕನೂ ನಾನು ಕಳ್ಕೊಳ್ತಾ ಇದ್ದೇನೆ ಪ್ರಿಯರೇ. ವಾಕ್ಯ ನಾವು ಕೊಡೋದು ಏನಕ್ಕೆ ಅಂದರೆ ವಾಕ್ಯ ನಮ್ಮ ಜೀವನದಲ್ಲಿ ಕಾರ್ಯ ಮಾಡಲಿ ಅಂತ. ಅದೇ ವಾಕ್ಯ ಯೇಸು ಆಗಿದ್ದರು, ಯೇಸುನೇ ಆ ವಾಕ್ಯ ಆದ ಕಾರಣ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಬಂದು ಅದ್ಭುತ ಕಾರ್ಯಗಳು ಮಾಡಲಿ, ಈ ವಾಕ್ಯವೆಂಬ ಬೀಜ ನಮ್ಮ ಹೃದಯದಲ್ಲಿ ಬಿದ್ದು ಫಲ ಕೊಡಲಿ ಅಂತ ನಮ್ಮ ಆಸೆಯಾಗಿದೆ, ನಮ್ಮ ಪ್ರಾರ್ಥನೆ ಆಗಿದೆ. ನನ್ನ ಪ್ರಾರ್ಥನೆ ಏನೆಂದರೆ, ಸ್ವಾಮಿ ವಾಕ್ಯ ಕೇಳೋರು ಎಲ್ಲರ ಜೀವನದಲ್ಲಿ ಅದ್ಭುತ ಆಗಲಿ, ಅವರು ನಿಮ್ಮನ್ನು ಅನುಭವಿಸಲಿ. ಇವತ್ತು ಅದೇ ಅಪೇಕ್ಷೆಯಿಂದ ನಾವೆಲ್ಲರೂ ಸೇರಿ ವಾಕ್ಯ ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ. ನಮಗೆ ಇಷ್ಟೊಂದು ಸರ್ತೆ ನನ್ನನ್ನು ಹಿಡ್ಕೊಂಡು ಇನ್ನೊಬ್ಬರನ್ನು ನೋಡುವಾಗ ನಮಗೆ ಹೇಗೆ ಅನ್ನಿಸ್ತದೆ ಅಂದರೆ, ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ದೇ ಆರ್ ಸೋ ಗುಡ್, ದೇ ಹ್ಯಾವ್ ಆ್ಯಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಈ ಜಗತ್ತಲ್ಲಿರೋ ಎಲ್ಲ ಪ್ರಾಬ್ಲಮ್ ನನಗೇನೆ, ಬಟ್ ದೇ ಆರ್ ಫೈನ್ ಅಂತ ನಮಗೆ ಅನ್ನಿಸ್ತದೆ. ನಿಮಗೂ ಹಂಗೆ ಅನ್ನಿಸ್ತಾ ಇರ್ಬೋದು ದಟ್ ದೆರ್ ಈಸ್ ನೋ ಪ್ರಾಬ್ಲಮ್. ನೋಡಿ, ಅವ್ರಿಗೆ ಕುಟುಂಬ ಎಷ್ಟು ಚೆನ್ನಾಗಿದೆ, ಮನೆ ಇಷ್ಟಿದೆ, ಸಮೃದ್ಧಿ ಇದೆ, ಮಕ್ಕಳಿಗೆ ಏಳಿಗೆ ಆಗಿದೆ, ಸರಿಯಾದ ಸಮಯಕ್ಕೆ ಮದುವೆ ಆಗಿದೆ, ಎಲ್ಲರನ್ನು ನೋಡಿ ನಮಗೆ ಹಾಗೆ ಅನ್ನಿಸ್ತದೆ. ಬಟ್ ಯಾವಾಗ ಒಬ್ಬರ ಹತ್ರ ನಾವು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಆವಾಗ ನಮಗೆ ಗೊತ್ತಾಗುತ್ತೆ ಎಲ್ಲರ ಜೀವಿತದಲ್ಲಿ ಕೊರತೆ ಇದೆ ಪ್ರಿಯರೇ. ಒಂದಿಲ್ಲ ಒಂದು ಕೊರತೆ ಇದೆ, ಒಂದಿಲ್ಲ ಒಂದು ನೀಡ್ ಖಂಡಿತವಾಗಿ ಎಲ್ಲರ ಜೀವನದಲ್ಲಿದೆ. ಆದರೆ ನಾನಿವತ್ತು ಏನು ಮಾತಾಡಬೇಕಂತ ಧ್ಯಾನ ಮಾಡಬೇಕಾದ್ರೆ ಸ್ವಾಮಿ ಈ ಮಾತನ್ನು ನನಗೆ ಹೇಳ್ತಾಯಿದ್ರು, ಬ್ಲಾಸಮ್ ಆರ್ ಬ್ಲೂಮ್ ವೇರ್ ಯು ಆರ್ ಪ್ಲ್ಯಾಂಟೆಡ್. ನಿಮ್ಮನ್ನು ದೇವರು ಎಲ್ಲಿ ಇಟ್ಟಿದರೋ ಅಲ್ಲೇ ನೀವು ಫಲ ಕೊಡಬೇಕಂದೆ. ನಮಗೇನು ಅನ್ನಿಸ್ತದೆ ಅಂದರೆ, ಇನ್ನೊಬ್ಬರನ್ನು ನೋಡಿದಾಗ ಅವ್ರು ಬಂದು ನಮಗೆ ಹೇಳ್ತಾರೆ, ನಮ್ಮ ಮಗ ಕ್ಯಾನಡಾಗೆ ಹೋದ ಮೇಲೆ ಅವನಿಗೆ ಇಷ್ಟು ದೊಡ್ಡ ಸ್ಯಾಲ್ರಿ ಪ್ಯಾಕೇಜ್ ಬಂತು, ಆವಾಗಿಂದ ನಮಗೆ ನೋಡಿ ಇಷ್ಟೊಂದು ಎಲ್ಲ ನಮ್ಮ ಸಾಲ ನಾವು ಹೊಡೆದೆವು, ನಾವು ಮನೆ ಕಟ್ಕೊಂಡೆವು, ನಾವು ಇಷ್ಟು ಏಳಿಗೆ ಆಗಲಿಕ್ಕೆ ನಮ್ಮ ಮಗ ಕಂಪ್ಯೂಟರ್ ಸೈನ್ಸ್ ತಗೊಂಡು ಒಳ್ಳೆ ಸ್ಟಡಿ ಮಾಡಿ ಅವನಿಗೆ ಒಳ್ಳೆ ಕಡೆ ಜಾಬ್ ಪ್ಲೇಸ್ಮೆಂಟ್ ಆಯಿತು, ಅವ್ನು ಬೇರೆ ದೇಶಕ್ಕೆ ಹೋದ, ಇವಾಗ ಅವ್ನು ವೆಲ್ ಸೆಟಲ್ಡ್ ಆಗಿದ್ದಾನೆ, ಇವಾಗ ನಾವು ಇಷ್ಟೋ ಒಂದು ಖುಷಿಯಲ್ಲಿ ಇರ್ತವೆ. ಅವರು ಹಾಗೆ ನಮಗೆ ಬಂದು ಹೇಳಿ ಹೋದ ಮೇಲೆ ನಮ್ಮ ಮನೇಲಿ ಡಿಸ್ಕಷನ್ ಏನಾಗುತ್ತೆ ಅಂದರೆ, ನಮಗೆ 2 ಮಕ್ಕಳು ಇದ್ದಾರಲ್ಲ, ನಾವು ಕಂಪ್ಯೂಟರ್ ಸೈನ್ಸಲ್ಲಿ ಹಾಕುವ, ಅವನಿಗೆ ಅದು ಕೆಪಾಸಿಟಿ ಇದೇನೋ ಇಲ್ಲೋ, ಅವನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೇನೋ ಇಲ್ಲೋ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಇಮ್ಮಿಡಿಯೇಟ್ಲಿ ನಾವು ಏನು ಯೋಚನೆ ಮಾಡ್ತೇವೆ ಅಂದರೆ, ಅವರು ಇಷ್ಟು ಮೇಲೆ ಬರಲಿಕ್ಕೆ ಆ ಮಗ ತಗೊಂಡದ್ದು ಕೋರ್ಸೇ ಅವನಿಗೆ ತುಂಬ ಆಶೀರ್ವಾದ ಆಯಿತು. ಅದಕ್ಕೆ ನಾನು ಏನು ಮಾಡಬೇಕು, ನಮ್ಮ ಮಕ್ಕಳನ್ನು ಹಾಗೆ ನಾವು ಬೆಳೆಸಬೇಕು. ಹಾಗಲ್ಲ ಪ್ರಿಯರೇ. ಕೆಲವರನ್ನು ದೇವರು ಬೇರೆ ದೇಶಕ್ಕೆ ತಗೊಂಡೋಗಿ ಅಭಿವೃದ್ಧಿಪಡಿಸ್ತಾರೆ, ಕೆಲವರನ್ನು ದೇವರು ನಮ್ಮ ದೇಶದಲ್ಲೇ ಇಟ್ಕೊಂಡು ಯಾವುದೋ ಒಂದು ಹಳ್ಳಿ ಕಡೆ ಕಲಿಸಿ ಅವರನ್ನು ಅಭಿವೃದ್ಧಿಪಡಿಸ್ತಾರೆ. ಆಶೀರ್ವಾದ ಪೂರ್ವದಿಂದ ಪಶ್ಚಿಮದಿಂದ ಬರುವುದಿಲ್ಲ, ಆಶೀರ್ವಾದ ದೇವರಿಂದನೇ ಬರುತ್ತೆ. ಭಾಳ ಪ್ರಾಮುಖ್ಯ ಸಂಗತಿಯಲ್ಲಿ ನಾವು ಏನು ಕಲ್ತ್ಕೊಳ್ಬೇಕೆಂದರೆ, ದೇವರು ನನ್ನನ್ನು ಎಲ್ಲಿ ಇಟ್ಟಿದ್ದಾರೆ, ದೇವರು ನನ್ನನ್ನು ಎಲ್ಲಿ ಇಟ್ಟಿದ್ದಾರೋ ಅಲ್ಲೇ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ದೇರ್ ಓನ್ಲಿ ವಿ ವಿಲ್ ಬ್ಲೂಮ್ ವೇರ್ ವಿ ಆರ್ ಪ್ಲೇಸ್ಡ್. ನಮ್ಮನ್ನು ಎಲ್ಲಿ ದೇವರು ಇಟ್ಟಿದ್ದಾರ ಅಲ್ಲೇ ನಮಗೆ ಅಭಿವೃದ್ಧಿ ಆಗುತ್ತೆ. ಇಷ್ಟೋ ಸರ್ತೆ ನಾವು ಇಂಗ್ಲೀಷಲ್ಲಿ ಒಂದು ಮಾತು ಹೀಗೆ ಹೇಳುತ್ತೆ ಅಂದರೆ, ದ ಗ್ರಾಸ್ ಈಸ್ ಗ್ರೀನ್ ಆನ್ ದ ಅದರ್ ಸೈಡ್. ಇನ್ನೊಂದು ಕಡೆಯಿಂದ ನಾವು ನೋಡಬೇಕಾದ್ರೆ ಅಲ್ಲಿರುವ ಹುಲ್ಲು ಹಸಿರು ಕಾಣ್ತಾ ಇದೆ. ಸೊ ವಾಟ್ ವಿ ಥಿಂಕ್, ಓ ದಿಸ್ ಈಸ್ ವೆರಿ ಗುಡ್ ಅಂತ. ಇವಾಗ ನಾವು ನಮ್ಮ ಭಾರತ ದೇಶದಲ್ಲಿ ಮತ್ತು ಬೇರೆ ದೇಶದಲ್ಲಿನೂ ನಾವು ನೋಡ್ತಾ ಇದ್ದೇವೆ ಅಂದರೆ, ಎಷ್ಟೋ ಮಂದಿ IT ಓದಿದವರು ಇವತ್ತು ಅವ್ರಿಗೆ ಕೆಲಸ ಇಲ್ಲ.
ಯಾಕೆಂದರೆ ಪ್ರಾಜೆಕ್ಟ್ಸ್ ಬರ್ತಾ ಇಲ್ಲ. AI ಬಂದ ಕಾರಣ ಎಷ್ಟೋ ಜಾಬ್ಸನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಕಾರಣ ಎಷ್ಟೋ ಜಾಬ್ಸ್ಗಳು ಇವತ್ತು ರೋಬೋಟ್ಸ್ಗಳು ಮಾಡ್ತಾ ಇದ್ದಾರೆ. ಜನರ ಅವಶ್ಯಕತೆ ಇಲ್ಲ. ನಮ್ಮದು ನಾಳೆ ಏನು, ನಮ್ಮ ಮಕ್ಕಳ ಭವಿಷ್ಯ ಏನು, ನಮ್ಮದು ನಾಳೆ ಏನು ನಮಗೆ ಗೊತ್ತಿಲ್ಲ ಪ್ರಿಯರೇ. ಆದಿಯಲ್ಲಿ ಅಂತ್ಯವನ್ನು ನುಡಿದ ದೇವರಿಗೆ ನಾವು ಈ ಲೋಕದಲ್ಲಿ ಬರುವಕ್ಕಿಂತ ಮುಂಚೆ ನಮ್ಮ ತಾಯಿ ಗರ್ಭದಲ್ಲಿಯೇ ನಾವು ಇರಬೇಕಾದ್ರೆ ದೇವರು ನಮ್ಮ ಬಗ್ಗೆ ಯೋಚನೆ ಮಾಡಿದ್ದಾರೆ. ಆದರೆ ದೇವರು ನಮ್ಮಿಂದ ಏನು ಅಪೇಕ್ಷೆ ಮಾಡ್ತಾರೆ ಅಂದರೆ, ನಾನು ನಿನ್ನನ್ನು ಎಲ್ಲಿ ಇಟ್ಟಿದ್ದಾನಲ್ಲ ಅಲ್ಲೇ ನೀನು ನಂಬಿಗಸ್ತರಾಗಿರು, ಅಲ್ಲೇ ನಾನು ನಿನ್ನನ್ನು ಆಶೀರ್ವಾದ ಮಾಡಿ. ಇಲ್ಲ, ನಾವು ಇನ್ನೊಬ್ಬರನ್ನು ನೋಡ್ತೇವೆ, ಇವರು ಈ ಬಿಸ್ನೆಸ್ಗೆ ಕೈ ಹಾಕಿದ್ರಲ್ಲ, ನಾವು ಯಾಕೆ ಈ ಬಿಸ್ನೆಸ್ ಮಾಡಬಾರ್ದು, ಇವರು ಈ ಸ್ಟ್ರೀಮ್ನ ಅವ್ರ ಮಕ್ಕಳು ಈ ಸ್ಟ್ರೀಮ್ ತಗೊಂಡು ಸ್ಟಡಿ ಮಾಡಿದ್ರಲ್ಲ, ನಾವು ಯಾಕೆ ಇದನ್ನು ಮಾಡಬಾರ್ದು, ಅಲ್ಲ ಅವರು ನೋಡಿ ಮನೆ ಮೇಲೆ ಮನೆ ಕಟ್ಕೊಂಡ್ರು, ಅವ್ರಿಗೆ ಎಷ್ಟು ಬಿಸ್ನೆಸ್ ಬಂತು, ನಾವು ಯಾಕೆ ಇದು ಮಾಡಬಾರ್ದು. ನಮ್ಮ ಆಲೋಚನೆಗಳು ಅನೇಕ. ಆದರೆ ನಾವು ಇವತ್ತು ಧ್ಯಾನ ಮಾಡ್ತಾ ಇರೋದಂದರೆ, ದೇವರು ನಿಮ್ಮನ್ನು ಎಲ್ಲಿ ಇಟ್ಟಿದ್ದಾರೆ? ಒಂದು ಸಣ್ಣ ಕೆಲಸದಲ್ಲಿ ಇಟ್ಟಿದ್ದಾರಾ? ಒಂದು ಸಣ್ಣ ಬಿಸ್ನೆಸ್ಸಲ್ಲಿ ಇಟ್ಟಿದ್ದಾರಾ? ಭಾಳ ವರ್ಷದಿಂದ ನೀವು ಅಲ್ಲೇ ಇದ್ಕೊಂಡು ನಂಬಿಗಸ್ತನಾಗಿದ್ದೀರಾ? ಪ್ರಿಯರೇ, ನಾನು ನಿಮಗೆ ಹೇಳ್ತಾನೆ, ಎಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾರಲ್ಲ ಅಲ್ಲೇ ನೀವು ಏಳಿಗೆ ನೋಡ್ತೀರಿ. ಕೆಲವರು ಸ್ವಿಗ್ಗಿದಲ್ಲಿ ಕೆಲಸ ಮಾಡ್ತಾರೆ, ಕೆಲವು ಝೊಮ್ಯಾಟೊದಲ್ಲಿ ಮಾಡ್ತಾರೆ, ಕೆಲವು ಆಟೋ ಡ್ರೈವರ್ಸ್ ಇದ್ದಾರೆ, ಕೆಲವು ಕ್ಯಾಬ್ ಡ್ರೈವರ್ಸ್ ಇದ್ದಾರೆ, ಕೆಲವು ಸ್ವಂತ ಕಾರನ್ನು ಇಟ್ಕೊಂಡಿದ್ದಾರೆ, ಕೆಲವರು ಬಾಡಿಗೆದಲ್ಲಿ ಓಡಿಸ್ತಾ ಇದ್ದಾರೆ. ಸಣ್ಣ ಕೆಲಸನೋ ದೊಡ್ಡ ಕೆಲಸನೋ ಬೇರೆಯವರನ್ನು ನೋಡಿ ನಾವು ಇವತ್ತು ಜೀವನ ಮಾಡೋದು ಬೇಡ. ಯಾಕೆಂದರೆ ನಮಗೇನು ಅನ್ನಿಸಂದ್ರೆ, ನೋಡ್ರಿ ಅವರು ಇಷ್ಟು ಚೆನ್ನಾಗಿದ್ದಾರೆ ಅಂತ ನಾವು ತಿಳ್ಕೊಂಡು ಟೆಂಪ್ಟ್ ಆಗ್ತವೆ. ಆಗದೇ ಇರಲಿ. ಹಾಗೆ ಕೆಲವರು ಬೈಬಲಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವ, ಅವರು ಇನ್ನೊಬ್ಬರನ್ನು ನೋಡಿ ಅಥವಾ ಅವ್ರಿಗೆ ಸಿಚುವೇಶನ್ ಬೇರೆ ಕಡೆ ಒಳ್ಳೆಯದು ಕಂಡಕ್ಕೆ ಅವ್ರು ಹೋದ ಕಾರಣ ಅವರ ಜೀವನದಲ್ಲಿ ಏನಾಯಿತು. ಕೆಲವರು ಇಲ್ಲ, ನಾವು ಇಲ್ಲೇ ಇರ್ತೇವೆ, ದೇವರು ನಮ್ಮನ್ನು ಇಲ್ಲೇ ಇಟ್ಟಿದ್ದಾರೆ ಅಂತ ಹೇಳಿದ್ರು, ಅವರ ಜೀವನದಲ್ಲಿ ಏನಾಯ್ತಂತ ಮೊದಲನೇದಾಗಿ ನಾವು ನಮ್ಮ ದೇವರ ವಾಕ್ಯವನ್ನು ಆದಿಕಾಂಡಗೆ ತೆರೆಯುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಜೆನೆಸಿಸ್ ಚಾಪ್ಟರ್ 13 and verse 10. ಆದಿಕಾಂಡ ಅದು 13ನೇ ಅಧ್ಯಾಯ ಅದು 10ನೇ ವಚನದಲ್ಲಿ, ಆ್ಯಂಡ್ ಲೋಟ್ ಲಿಫ್ಟೆಡ್ ಅಪ್ ಹಿಸ್ ಐಸ್ ಆ್ಯಂಡ್ ಬಿಹೆಲ್ಡ್ ಆಲ್ ದ ಪ್ಲೇನ್ಸ್ ಆಫ್ ಜಾರ್ಡನ್ ದಟ್ ಇಟ್ ವಾಸ್ ವೆಲ್ ವಾಟರ್ಡ್ ಎವ್ರಿವೇರ್ ಬಿಫೋರ್ ದ ಲಾರ್ಡ್ ಡಿಸ್ಟ್ರಾಯ್ಡ್ ಸೊಡೊಮ್ ಆ್ಯಂಡ್ ಗೊಮೊರಾ, even as the garden of the Lord, like the land of Egypt, as thou comest unto Zoar. ಇಲ್ಲಿ ನಾವು ನೋಡ್ತೇವೆ ಲೋಟನ ಕತೆ. ಅಬ್ರಹಾಂ ತನ್ನ ತಂದೆಯ ಮನೆಯನ್ನು ಬಿಟ್ಟು ಅವನು ಹೊರಗೆ ಬಂದಾಗ ಅವನ ಜೊತೆ ಲೋಟನು ಬಂದ. ಎಲ್ಲ ದಿನಗಳ ಕಾಲ ಲೋಟ ಮತ್ತು ಅಬ್ರಹಾಂ ಜೊತೆನೇ ಇದ್ದರು. ಆದರೆ ಏನಾಯಿತು, ಲೋಟ ಅಬ್ರಹಾಮನ ಜೊತೆ ಇದ್ದ ಕಾರಣ ಲೋಟನಿಗೆ ಏಳಿಗೆ ಆಯಿತು. ಇದು ಅರ್ಥ ಮಾಡ್ಕೊಳ್ಳಿಲ್ಲ. ಅವನು ಏನು ತಿಳ್ಕೊಂಡ ಅಂದರೆ, ಅವನಿಂದನೇ ಬೈ ಹಿಮ್ಸೆಲ್ಫ್ ಆ್ಯಂಡ್ ಥ್ರೂ ಹಿಮ್ ಓನ್ಲಿ ಹಿ ವಾಸ್ ಬ್ಲೆಸ್ಡ್. ನೋ, ನನ್ನ ಒಂದು ನಂಬಿಕೆ ಇಲ್ಲ, ಅದು ನನ್ನ ಒಂದು ಆಲೋಚನೆ ಏನೆಂದರೆ, ಅಬ್ರಹಾಮ ಜೊತೆ ಇದ್ದ ಕಾರಣ. ಯಾಕೆಂದರೆ ದೇವರು ಕರೆದದ್ದು ಯಾರನ್ನು? ಲೋಟನನ್ನು ಕರೆದಿಲ್ಲ, ಅಬ್ರಹಾಮನನ್ನು ಕರೆದ್ರು ದೇವರು. ಅಬ್ರಹಾಮನನ್ನು ಕರೆದ ಕಾರಣ ದೇವರು, ಗಾಡ್ ವಾಸ್ ಫೇತ್ಫುಲ್ ಟು ಅಬ್ರಹಾಮ್ ಆ್ಯಂಡ್ ಹಿ ವಾಸ್ ಬ್ಲೆಸ್ಸಿಂಗ್ ದೆಮ್ ಆ್ಯಂಡ್ ಅಬ್ರಹಾಮ್ ವಾಸ್ ಫ್ಲರಿಶಿಂಗ್ ಇನ್ ಎವ್ರಿಥಿಂಗ್ ದಟ್ ಹಿ ವಾಸ್ ಡೂಯಿಂಗ್. ಏನಾಯಿತು, ಲೋಟನ ಕೆಲಸಗಾರರಿಗೂ ಅಬ್ರಹಾಮನ ಕೆಲಸಗಾರರು ದೇ ವಾಸ್ ಅ ಫ್ರಿಕ್ಷನ್, ದೇ ವಾಸ್ ಅ ಫೈಟ್ ಬಿಟ್ವೀನ್ ದೆಮ್. ಅದಕ್ಕೆ ಅವರು ಹೀಗೆ ಒಂದು ಫ್ರಿಕ್ಷನ್ ಆಗುವ ಕಾರಣ ಲೋಟ ಆ್ಯಂಡ್ ಅಬ್ರಹಾಮ್, ಲೋಟ ಡಿಸೈಡ್ ಮಾಡಿದ್ದೇನೆಂದರೆ, ಐ ಶುಡ್ ಪಾರ್ಟ್ ಫ್ರಮ್ ಅಬ್ರಹಾಮ್, ನಾನು ಅಬ್ರಹಾಮಿಂದ ದೂರ ಹೋಗ್ತಾನೆ. ಬಟ್ ಅಬ್ರಹಾಮ್ ಒಂದು ಕೆಲಸ ಮಾಡಿದ. ಲೋಟಗೆ ಹೇಳಿದೆ ಅಂದರೆ, ಯು ಚೂಸ್, ಬಿಕಾಸ್ ಅಬ್ರಹಾಮ್ ಟ್ರಸ್ಟೆಡ್ ಇನ್ ದ ಗಾಡ್ ಹೂ ಹ್ಯಾಡ್ ಕಾಲ್ಡ್ ಹಿಮ್. ದೇವರು ನನ್ನನ್ನು ಕರೆದಿದ್ದಾರೆ, ಬರಕಾಲದಲ್ಲಿನೂ ಬರಭೂಮಿದಲ್ಲಿನೂ ದ ಲಾರ್ಡ್ ವಿಲ್ ಪ್ರೊವೈಡ್ ಫಾರ್ ಮಿ, ವೆದರ್ ಇಟ್ ಈಸ್ ಅ ಫ್ಯಾಮಿನ್ or whatever it is, the Lord will provide for me, was Abraham's trust in God. And so he didn't choose, he asked Lot to choose. So we just read the verse, Lota kannetti nodida, everything seemed beautiful for him. And what he thought, ನಾವು ಯೋಚನೆ ಮಾಡಿದಂಗೆ, there is enough and more for my cattle. I will survive, I will flourish, I will come up, everything will be fine with me. Was it right?
ಅವನು ಯೋಚನೆ ಮಾಡಿದ್ದು ಸರಿ ಇತ್ತ ಪ್ರಿಯರೇ? ಸರಿ ಇರಲಿಲ್ಲ. ಅದೇ ಇನ್ನೊಂದು ವಚನ ನಾವು ದೇವರ ವಾಕ್ಯದಲ್ಲಿ ನೋಡ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಜೆನೆಸಿಸ್ ಚಾಪ್ಟರ್ 14, 14ನೇ ಅಧ್ಯಾಯ, ಆದಿಕಾಂಡ 14ನೇ ಅಧ್ಯಾಯ, ಅದು 14ನೇ ವಚನದಿಂದ ನಾನು ಓದ್ತಾನೆ. And there, 13ನೇ ವಚನ, and there came one that had escaped and told Abram the Hebrew, for he dwelt in the plain of Mamre, the Amorite brother of Eshcol and brother of Aner, and these were confident with Abram. And when Abram heard that his brother was taken captive, he armed his trained servants born in his own house 380 and persuade them unto Dan. ಇಲ್ಲಿ ಒಬ್ಬರು ಬಂದು ಹೇಳಿದ್ರೇನೆಂದರೆ, ಅಲ್ಲಿದೊಬ್ಬ ಅರಸ, ಕಿಂಗ್ ಆಫ್ ಸೋಡಮ್ ಆ್ಯಂಡ್ ಗೊಮೊರಾ, ಏನು ಮಾಡಿದ್ರೇನೆಂದರೆ ಲೋಟನನ್ನು ಹಾಗೂ ಲೋಟನ ಇರುವ ಸಂಗತಿಗಳು, ಅವನ ಹೆಂಡತಿ ಮಕ್ಕಳು ಪ್ರತಿಯೊಂದನ್ನು ಅವನು ಕೊಳ್ಳೆ ಮಾಡಿಕೊಂಡು ಹಿ ಫಾಟ್ ದ ಬ್ಯಾಟಲ್ ಆ್ಯಂಡ್ ಇಟ್ ಟುಕ್ ಲಾಟ್ ಆ್ಯಸ್ ಅ ಕ್ಯಾಪ್ಟಿವ್. ಪ್ರಿಯರೇ, ಡಿಡ್ ಲಾರ್ಡ್ ಸಿ ದಟ್ ಕಮಿಂಗ್? Did Lord think that he would be taken as a captive? He was taken by surprise. ಅವನಿಗೆ ಆಶ್ಚರ್ಯ ಆಗಿಬಿಟ್ಟಿದ್ದೇನೆಂದರೆ, ನಾನು ನೋಡಿದ್ದು ಹಸಿರುಗಾವಲು. ಐ ಸಾ ಗ್ರೀನ್ ಪ್ಯಾಸ್ಚರ್. I saw the beautiful river flowing. I saw enough and more fodder for my cattle. Everything seemed fine. And where is this coming out of nowhere? He was taken up by surprise. ಪ್ರಿಯರೇ, ಲೋಟ ಎಂದೂ ಅಂದ್ಕೊಳ್ಳಿಲ್ಲ ಏನೆಂದರೆ ಈ ಥರದ ಸಮಸ್ಯೆ ಅವನ ಜೀವನದಲ್ಲಿ ಬರ್ಬೋದು. ಒಬ್ಬ ಅರಸ ಬಂದು ಅವನನ್ನು, ಅವನ ಕುಟುಂಬಗಳನ್ನು, ಅವನಿಗೆ ಇದ್ದದ್ದು ಎಲ್ಲವನ್ನೂ ಅವನು ಬಾಚಿಕೊಂಡು ಹೋಗ್ತಾನೆ, ಅವರನ್ನು ಕ್ಯಾಪ್ಟಿವ್ ಆಗಿ ತಗೊಂಡು ಹೋಗ್ತಾನೆ ಅಂತ ಲೋಟ ಎಂದೂ ಎನಿಸ್ಲಿಲ್ಲ. ಆದರೆ ಒಬ್ಬ ಮನುಷ್ಯ ಬಂದು ಅಬ್ರಾಮ್ಗೆ ಹೇಳ್ತಾರೆ ಏನೆಂದರೆ, ನಿನ್ನ ನೆಫ್ಯೂನು ಬಂದಿಯಾಗಿ ತಗೊಂಡು ಹೋಗಿಬಿಟ್ಟಿದ್ದಾರೆ. ಬಟ್ ಅಬ್ರಾಮ್ ಏನು ಮಾಡಿದ? ಹೋಗಲೇ ಬಿಡು, ಅವನಿಗೆ ಇಷ್ಟ ಬಂದಂಗೆ ಅವನು ಹೋಗಿದ್ದಾನೆ, ನಾನೇನು ಅವನಿಗೆ ಹೋಗಂತ ಹೇಳಿದೆನಾ? ಅವನೇ ಕಣ್ಣೆತ್ತಿ ನೋಡಿದ. ಎವ್ರಿಥಿಂಗ್ ಸೀಮ್ಡ್ ಬ್ಯೂಟಿಫುಲ್ ಫಾರ್ ಹಿಮ್, ಸೊ ಹಿ ಲೆಫ್ಟ್. ವೈ ಶುಡ್ ಐ ಬಾದರ್? ಅವನಿಗೆ ಆ ಮನಸ್ಸಿರಲಿಲ್ಲ. ಸಿ ವಾಟ್ ಹಿ ಸೇಸ್, ಅದೇ 14ನೇ ಅಧ್ಯಾಯಕ್ಕೆ ಅದ 14ನೇ ವಚನ. ಆ್ಯಂಡ್ ವೆನ್ ಅಬ್ರಾಮ್ heard that his brother was taken captive, he armed his trained servants born in his house 318 and persuaded them unto Dan. And he divided himself against them and his servants by night and smote them and persuaded them unto Hobah, which is on the left hand of Damascus. And he brought back all the goods, and also brought again his brother Lot and his goods, and the woman also and the people. ಇಲ್ಲಿ ನಾವು ನೋಡ್ತೇವೆ, ಅಬ್ರಾಮ್ ಏನು ಮಾಡಿದ್ದೇನೆಂದರೆ, ನನ್ನ ನೆಫ್ಯೂನು ನೀನು ತಗೊಂಡು ಹೋದೀಯಾ, ನಾನು ನಿನ್ನನ್ನು ಬಿಡುವುದಿಲ್ಲ ಅಂತ ಹೇಳಿ ಅವನ ಮನೆಯಲ್ಲಿ ಇರುವ ಸೈನಿಕರನ್ನು ರೆಡಿ ಮಾಡಿ ಅರಸನ ಹಿಂದೆ ಹೋಗಿ ಅವನನ್ನು ಅಟ್ಯಾಕ್ ಮಾಡಿ ಅವನ ನೆಫ್ಯೂನು, ಅವನ ವಸ್ತುಗಳನ್ನು, ಅವನ ಹೆಂಡತಿಯನ್ನು, ಅವನ ಮಕ್ಕಳನ್ನು, ಅವನ ಪ್ರತಿಯೊಂದನ್ನು ಹೂ ಹೆಲ್ಪ್ ಲಾಟ್ ಅಟ್ ದಿಸ್ ಟೈಮ್? ಅಬ್ರಾಮ್. ಬಟ್ ವಾಟ್ ಡಿಡ್ ಲಾರ್ಡ್ ಡೂ? ಫ್ರಿಕ್ಷನ್ ಬಂದಾಗ ಅವನು ಹೇಳ್ಬೋದಿತ್ತು, ನಾನು ನನ್ನ ತಂದೆ ಮನೆ ಬಿಡುವಾಗ ನಿನ್ನ ಜೊತೆ ಒಟ್ಟಿಗೆ ಬಂದಿದ್ದೇವೆ, ಏನೇ ಇದ್ದೇನಾ, ನಾವು ಅದನ್ನು ಹೊಂದ್ಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬರುವ. ನೋ, what he thought is the grass is green on the other side. He didn't think that ನಾನು ಅಬ್ರಾಮ್ ಜೊತೆ ಇದ್ದರೆ ನನಗೆ ಇವನ ಒಂದು ಸುರಕ್ಷಿತವಾಗಿ ಇರುತ್ತೇನೆ, ನನಗೆ ದೇವರು ಇವನ ಮೇಲೆ ಇರುವ ಆಶೀರ್ವಾದ ನನ್ನ ಮೇಲೆ ಬರುತ್ತೆ. ಇವತ್ತು ಬಹಳ ಜನರು ಇದನ್ನು ತಪ್ಪಾಗಿ ತಿಳ್ಕೊಳ್ತಾರೆ. ದೇ ಡೋಂಟ್ ವಾಂಟ್ ಟು ಬಿ ಅಂಡರ್ ದ ಅಂಬ್ರೆಲಾ ಆಫ್ ಅಥಾರಿಟಿ. ಅವರು ಏನು ಮಾಡ್ತಾರೇನೆಂದರೆ, ನಾನೇನು ಕಮ್ಮಿ, ದೇವರು ನನ್ನ ಹತ್ರ ಮಾತಾಡಲ್ಲವಾ, ನಾನು ಪ್ರವಾದನೆ ಹೇಳಲ್ಲವಾ, ನನಗೆ ಒಳ್ಳೆ ಕೆಲಸ ಇಲ್ಲವಾ, ನಾನು ಎಸ್ಟಾಬ್ಲಿಷ್ ಆಗಿಲ್ಲವಾ, ನನಗೆ ಯಾಕೆ ಅಥಾರಿಟಿ ಬೇಕು? ಆರ್ ಯು ಕಾಲ್ಡ್ ಫ್ರಮ್ ಗಾಡ್ ಟು ಬಿ ಇಂಡಿಪೆಂಡೆಂಟ್? ಆಸ್ ಗಾಡ್ ಕಾಲ್ಡ್ ಯು ಟು ಕಮ್ ಔಟ್ ಫ್ರಮ್ ಯುವರ್ ಅಥಾರಿಟಿ? ದಿಸ್ ಈಸ್ ಅ ಕ್ವಶನ್. ಆ್ಯಂಡ್ ಯು ಹ್ಯಾವ್ ಟು ರಿಯಲಿ ಥಿಂಕ್ ಅಬೌಟ್ ಇಟ್. ಸ್ವಲ್ಪ ದಿನ ಕಾಲ ಎಲ್ಲ ಚೆಂದ ಇರುತ್ತೆ ಪ್ರಿಯರೇ. ನಾನು ನೋಡಿದ್ದೇನೆ, ಈಗ ಮಿನಿಸ್ಟ್ರಿದಲ್ಲಿ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ನಮಗೆ ಆಗಿದೆ. ನಾವು ನೋಡಿದ್ದೇವೆ, ಒಂದು ಸೇವೆಯಲ್ಲಿ ಇರ್ತಾರೆ, ಅಲ್ಲಿದ್ದು ಎಲ್ಲ ಆಶೀರ್ವಾದ ಪಡ್ಕೊಳ್ತಾರೆ, ಅಲ್ಲಿ ಬೆಳೀತಾರೆ,
ಪ್ರಸಂಗ ಮಾಡಲಿಕ್ಕೆ ಕಲಿತಾರೆ, ವರ್ಷಿಪ್ ಲೀಡ್ ಮಾಡಲಿಕ್ಕೆ ಕಲಿತಾರೆ, ಸ್ಟೆಪ್ಪಿಂಗ್ ಸ್ಟೋನ್ ಥರ ಉಪಯೋಗಿಸ್ತಾರೆ. ಆಮೇಲೆ ಏನು ಮಾಡ್ತಾರೆ, ಅಲ್ಲೇ ಇದ್ಕೊಂಡು ಅದೇ ಸಭೆದು ಕೆಲವು ಜನರನ್ನು ಪ್ರಿಪೇರ್ ಮಾಡಿಕೊಂಡು ಆಚೆ ನೋಡ್ತಾರೆ. ಆಚೆ ನೋಡಾಗ ಏನು ಅನ್ನಿಸ್ತದೆ ಅವ್ರಿಗೆ, ವಾವ್, ದಿಸ್ ಪೀಪಲ್, ನಾನಲ್ಲಿ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಿದ ತಕ್ಷಣ ಇವರು ಅಲ್ಲಿ ಬರ್ತಾರೆ, ಇವರ ಟೈಟ್ಸ್ ಆ್ಯಂಡ್ ಆಫರಿಂಗ್ಸ್ ನನಗೆ ಬರುತ್ತೆ, ನಾನು ಒಳ್ಳೆ ಸೆಟಲ್ ಆಗ್ತಾನೆ. ದಿಸ್ ಈಸ್ ರಾಂಗ್. This is wrong in the sight of God, and this is wrong to the person who you all the time were under him. ಅವರು ನಿಮ್ಮ ಅಥಾರಿಟಿ ಆಗಿದ್ದರು, ಅವರ ಆಶೀರ್ವಾದ ನಿಮ್ಮ ಮೇಲೆ ಬಂದಿದೆ. ಇಫ್ ಗಾಡ್ ಹ್ಯಾಸ್ ಕಾಲ್ಡ್ ಯು ಸಪ್ರೇಟ್ಲಿ, ಹಿ ವಿಲ್ ಸ್ಪೀಕ್ ಟು ಯುವರ್ ಅಥಾರಿಟಿ ಆ್ಯಂಡ್ ಟೆಲ್ ದೆಮ್. ದೇವರು ಅಬ್ರಾಮ್ಗೆ ಹೇಳ್ತಾ ಇದ್ದಾರೆ ಅಂದರೆ, ಕಲಿಸು ಲೋಟನನ್ನು. ಹಾಗೆ ಹೇಳಲಿಲ್ಲ, ಹಾಗೆ ಅಬ್ರಾಮ್ಗೆ ಹೇಳಲಿಲ್ಲ. ಆದರೆ ಲೋಟ ಕಣ್ಣೆತ್ತಿ ನೋಡಿ ಎಲ್ಲ ಹಸರು ನೋಡಿದ. ಫಾರ್ ಫ್ಯೂ ಇಯರ್ಸ್, ಇಂಗ್ಲೀಷಲ್ಲಿ ಒಂದು ಮಾತು ಹಿಂಗೆ ಇದೆ ಅಂದರೆ, ದ ನ್ಯೂ ಬ್ರೂಮ್ ಸ್ವೀಪ್ಸ್ ಕ್ಲೀನ್. ಹೊಸ ಪರ್ಕೆ ಏನಿದೆಯಲ್ಲ ಅದು ಚೆಂದ ಕ್ಲೀನ್ ಆಗುತ್ತೆ. ಫ್ಯೂ ಇಯರ್ಸ್, ಒಂದು 5 years ತಗೊಳ್ಳಿ, 10 years ತಗೊಂಡು ನಾನು ನೋಡಿದ್ದಾನೆ ಸೇವೆಯಲ್ಲಿ, ನಮ್ಮ ಜೊತೆ ಇದ್ದವರನ್ನೇ ನಾನು ನೋಡಿದ್ದಾನೆ. ಹೌ ದೇ ವೆಂಟ್ ಔಟ್, ಹೌ ದೇ ಕೇಮ್ ಅಪ್. ಎಲ್ಲ ಕಡೆ ಅವ್ರದ್ದೇ ಹೆಸರು, ಎಲ್ಲ ಕಡೆ ಅವರೇ. ಬಟ್ ಆ್ಯಸ್ ದ ಇಯರ್ಸ್ ಪಾಸ್ಡ್ ಬೈ, ವೇರ್ ಈಸ್ ದಟ್ ಅನಾಯಿಂಟಿಂಗ್? Where is the presence of God? Where are those people who promised you saying, we will be with you forever? Avardu chinna chidri agbidutte priyare. Are you listening to the voice of God and being obedient and being submissive to your authority, or are you looking out to the green pasture and moving out? ಮೊದಲನೇ ಸರ್ತಿ ಏನಾಯ್ತು ಇಲ್ಲಿ ಅಬ್ರಾಮ್ ಹೋಗಿ ಅರಸನ ಹಿಂದೆ ಹೋಗಿ ಅವನನ್ನು ಬಿಡುಗಡೆ ಮಾಡಿ ತಗೊಂಡು ಬಂದ. ಇನ್ನೊಂದು ಘಟನೆ ಅವನ ಜೀವನದಲ್ಲಿ ಆಗುತ್ತೆ, ಅದನ್ನು ನಾವು ನೋಡ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಆದಿಕಾಂಡದ 18ನೇ ಅಧ್ಯಾಯ 24ನೇ ವಚನದಿಂದ ನಾನು ಓದ್ತೇನೆ. Peradventure there be 50 righteous within the city, will thou also destroy and not spare the place for the 50 righteous that are therein? ಇಲ್ಲಿ ದೇವರು ಅಬ್ರಹಾಮ್ಗೆ ಕರೆದು ಹೇಳ್ತಾರೇನೆಂದರೆ, ಲೋಟ ಇರುವ ಊರು ಯಾವುದೂರು? ಸೊದಮ್ ಮತ್ತು ಗೊಮೊರ, ಅದನ್ನು ನಾನು ನಾಶ ಮಾಡ್ತಾನೆ. God didn't consider Lot at all. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಏನೆಂದರೆ, ದೇವರು ಲೋಟನ ವಿಷಯದಲ್ಲಿ ಯೋಚನೆ ಮಾಡಿಲ್ಲ. ಲೋಟ ಅಬ್ರಹಾಮನ ನೆವ್ಯೂ ಅಂತ ದೇವರು ಯೋಚನೆ ಮಾಡಿಲ್ಲ. ಲಾಟ್ ವಾಸ್ ನಾಟ್ ಕನ್ಸಿಡರ್ಡ್ ಎನಿಥಿಂಗ್ ಬಿಫೋರ್ ದ ಲಾರ್ಡ್. God called Abraham and God spoke to Abraham. God was faithful to Abraham, and God calls Abraham and says, I am going to destroy Sodom and Gomorrah. And here we see again Abraham pleading before the Lord. ದೇವರ ಮುಂದೆ ನಾವು ಮುಂದೆಂದು ವಚನ ನೀವು ಓದ್ಕೊಂಡು ಹೋಗ್ಬೋದು. ಅವನು ದೇವರ ಹತ್ರ ಬೇಡ್ಕೊಂಡು ಹೋಗ್ತಾನೆ. ಇಲ್ಲಿ ನಾವು ಓದಿದ್ದೇನೆಂದರೆ, ಅವನು ಕೇಳ್ತಾನೆ, 50 ಜನ ಇದ್ದರೆ ನೀವು ಬಿಡ್ತೀರಾ ಅಂತ. That be far from thee to do after this manner, to slay the righteous with the wicked, and that the righteous should be as the wicked that be far from thee. Shall not thou, the judge of all the earth, do right? And the Lord said, even if I find in Sodom 50 righteous within the city, then I will spare. ಕಡೆಗೆ ಎಲ್ಲಿ ಮುಟ್ಟ ಬರ್ತಾನೆ ಏನೆಂದರೆ 31ನೇ ವಚನ. And he said, behold, now I have taken upon to speak unto the Lord, peradventure there shall be 20 found there. And he said, I will not destroy for 20's sake. And he said, oh, let not the Lord be angry, and I will speak yet this. Peradventure 10 shall be sound there. And he answered and said, I will not destroy for 10's sake. And the Lord went his way as soon as he left communing with Abraham, and Abraham returned unto his place. ನೋಡುತ್ತೀರಾ, ಇಲ್ಲಿ ದೇವರು ಲೋಟನ್ಗೆ ಮಾತಾಡಲಿಲ್ಲ. ಲೋಟ ತಿಳ್ಕೊಂಡ, ಓ ಇಟ್ಸ್ ಅ ಬ್ಯೂಟಿಫುಲ್ ಗ್ರೀನ್ ಪ್ಯಾಸ್ಚರ್ ಲ್ಯಾಂಡ್, ಓ ಐ ಆಮ್ ಗೋಯಿಂಗ್ ಟು ಫ್ಲರಿಶ್ ಇನ್ ದಿಸ್ ಪ್ಲೇಸ್, ಐ ಆಮ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ಇನ್ ದಿಸ್ ಪ್ಲೇಸ್, ಎವ್ರಿಥಿಂಗ್ ಈಸ್ ಫೈನ್ ಇನ್ ದಿಸ್ ಪ್ಲೇಸ್ ಅಂತ ಹೇಳಿ ಹೀ ಪಿಕ್ಡ್ ಅಪ್ ಸೊಡೊಮ್ ಆ್ಯಂಡ್ ಗೊಮೊರ. ಮೊದಲನೇದಾಗಿ ನಾವು ನೋಡ್ತೇವೆ, ಹಿ ವಾಸ್ ಟೇಕನ್ ಕ್ಯಾಪ್ಟಿವ್. ಅಲ್ಲಿ ಅಬ್ರಾಮ್ ಅವನಿಗೆ ಸಹಾಯ ಮಾಡಿದರು. ಇಲ್ಲಿ ದೇವರ ಅಬ್ರಾಮ್ಗೆ ಹೇಳ್ತಾರೆ, ಐ ಆಮ್ ಗೋಯಿಂಗ್ ಟು ಡಿಸ್ಟ್ರಾಯ್ ದಿಸ್ ಪ್ಲೇಸ್. ಆ್ಯಂಡ್ ಹೂ ಈಸ್ ಪ್ಲೀಡಿಂಗ್ ಫಾರ್ ಲಾಟ್? ಲಾಟ್ ಈಸ್ ನಾಟ್ ಪ್ಲೀಡಿಂಗ್ ಫಾರ್ ಹಿಮ್ಸೆಲ್ಫ್, ಅಬ್ರಾಮ್ ಈಸ್ ಪ್ಲೀಡಿಂಗ್ ಫಾರ್ ಲಾಟ್.
ಹೀ ಈಸ್ ದ ಅಥಾರಿಟಿ ಇವಿನ್ ನಾವು. ಈ ಕಥೆಯಲ್ಲಿ ನಾವು ನೋಡಬೇಕಾದ್ರೆ ಗಾಡ್ ಈಸ್ ಸ್ಪೀಕಿಂಗ್ ಟು ಅಬ್ರಾಮ್, ಗಿವಿಂಗ್ ಎಮ್ ಆ್ಯನ್ ಇಂಡಿಕೇಶನ್. ಅವ್ನಿಗೆ ಹೇಳ್ತಾ ಇದ್ದಾರೆ ಏನೆಂದರೆ ಲೋಟ ಅಲ್ಲಿದ್ದಾನೆ. ಅದಕ್ಕೆ ಅಬ್ರಾಮ್ ಏನು ಮಾಡ್ತಾನೆ, 50 ಜನ, 40 ಜನ, 30 ಜನ, 20 ಜನ, ಕನಿಷ್ಠ 10 ಜನ, ನಾಟ್ ಇವನ್ 10 ಪೀಪಲ್, not even 10 people were righteous in that place. But what happened, ಅಷ್ಟು ಆದರೂ ನಾವು ನೋಡ್ತವೇನೆಂದರೆ, ಬಿಫೋರ್ ಗಾಡ್ ಸೆಂಡ್ಸ್ ದ ಫೈರ್ ಫ್ರಮ್ ಹೆವೆನ್ ಆ್ಯಂಡ್ ಡಿಸ್ಟ್ರಾಯ್ ಸೋಡಮ್ ಆ್ಯಂಡ್ ಗೊಮೊರ, ದೇವರು ಅಬ್ರಾಹಮನ ಮೂಲಕ ಲೋಟನನು ಅವನ ಕುಟುಂಬನೂ ಅಲ್ಲಿಂದ ಅವ್ರಿಗೆ ಬಿಡುಗಡೆ ಮಾಡುವಂಗೆ ದೇವರು ಕೃಪೆ ಕೊಟ್ಟರು. ಪ್ರಿಯರೇ, ಏನಿದ್ರಿಂದ ಕಲಿತವೆ? ಅವನು ಅಬ್ರಾಮ್ ಜೊತೆನೇ ಇಡ್ತಿದ್ರೆ ಅವನು ಭಾಳ ಆಶೀರ್ವಾದ ಹೊಂದಿದ್ದ. ಅಲ್ಲಿ ಅರಸನದ ಅಭಿಮಲೆಕು ಹೇಳ್ತಾನೆ ಅಂದರೆ, ಇಷ್ಟು ಯು ಆರ್ ಬ್ಲೆಸ್ ಸೋ ಮಚ್. ಅರಸನದ ಅಭಿಮಲೆಕಿಗೆ ಅಬ್ರಾಮ್ ಗಿಫ್ಟ್ಸನ್ನು ಕಲಿಸ್ತಾರೆ. ಹಿ ವಾಸ್ ಬ್ಲೆಸ್ಡ್ ಇಮ್ಮೆನ್ಸ್ಲಿ. ವೈ? ಬಿಕಾಸ್ ಗಾಡ್ ಹ್ಯಾಡ್ ಕಾಲ್ಡ್ ಅಬ್ರಾಮ್. ಇವತ್ತು ನಾವೇನು ಮಾಡ್ತೇವೆ, ಒಬ್ಬರ ಜೊತೆ ಇರ್ತೇವೆ, ಒಬ್ಬರ ಬಿಸ್ನೆಸ್ ಜೊತೆ ನಾವು ಅವರ ಬಿಸ್ನೆಸ್ಸಲ್ಲಿ ನಾವು ಕೈಗೂಡಿಸ್ಕೊಂಡು ನಾವು ಕೆಲಸ ಮಾಡ್ತೇವೆ. ಎಲ್ಲೋ ಒಂದು ಥಾಟ್ ಬರುತ್ತೆ, ಐ ಕ್ಯಾನ್ ಡೂ ಮಚ್ ಬೆಟರ್ ದೆನ್ ಹಿಮ್. ಅಥವಾ ಒಂದು ಚರ್ಚ್, ಒಂದು ಮಿನಿಸ್ಟ್ರಿಲಿ, ಐ ಕ್ಯಾನ್ ಪ್ರೀಚ್ ಬೆಟರ್ ದೆನ್ ಹಿಮ್, ಐ ಆಮ್ ಮೋರ್ ಅನಾಯಿಂಟೆಡ್ ದೆನ್ ಹಿಮ್, ಐ ಹ್ಯಾವ್ ಮೋರ್ ಗಿಫ್ಟ್ಸ್ ದೆನ್ ಹಿಮ್. ರಾಂಗ್. ಡಿಡ್ ದ ಲಾರ್ಡ್ ಸ್ಪೀಕ್ ಟು ಯು ಟು ಕಮ್ ಔಟ್? ದೇವರು ನಿಮಗೆ ಹೇಳಿದ್ರ ಈ ಬಿಸ್ನೆಸ್ಸಿಂದ ಹೊರಗೆ ಬಂದು ನೀನೇ ಬಿಸ್ನೆಸ್ ಮಾಡಿ? ನಾನು ಒಂದನ್ನು ನೋಡಿದ್ದೇನೆ ಪ್ರಿಯರೇ, ನನಗೆ ಭಾಳ ಆಶ್ಚರ್ಯ ಆಗೋದೇನೆಂದರೆ, ಯಾವಾಗ ಒಂದು ಸೇವೆ ಜೊತೆನೋ ಒಂದು ಏನೋ ಒಂದು ಹೊರಗೆ ಬರಬೇಕು ಒಬ್ಬರಿಂದ ಅಂದರೆ, ಗಾಡ್ ಸ್ಪೋಕ್ ಟು ಮೀ ಅಂತ ಹೇಳ್ತಾರೆ. ಯಾಕೆಂದರೆ ನಾವು ಹೋಗಿ ದೇವರಿಗೆ ಎನ್ಕ್ವೈರಿ ಮಾಡಲಿಕ್ಕೆ ಆಗಲ್ಲ, ದೇವರೇ ಇವರ ಹತ್ರ ನೀವು ನಿಜವಾಗಿ ಮಾತಾಡಿದ್ರೋ ಇಲ್ಲೋ. ಬಟ್ ದೇ ಡೋಂಟ್ ನೋ. ಅವ್ರಿಗೆ ಒಂದು ಗೊತ್ತಿಲ್ಲ, ಏನೆಂದರೆ ಅವರ ಮೇಲೆ ಇರುವ ಅಥಾರಿಟಿ ಏನಿರ್ತಾರಲ್ಲ, ದೇವರು ನೇಮಿಸಿದರಿರ್ತಾರೆ. ಗಾಡ್ ಸ್ಪೀಕ್ಸ್ ಟು ದೆಮ್. ನಮ್ಮ ಸೇವೆಯಲ್ಲಿ ಹಾಗೆ ಆಯಿತು. ಒಬ್ಬರನ್ನು ಸ್ವಾಮಿ ನಮಗೆ ಹೇಳಿದರು, ಇವರನ್ನು ನೀವು ಸೇವೆಗೆ ತಗೊಳ್ಳಿ. ನಾವು ಸೇವೆ ಪ್ರಾರಂಭ ಮಾಡಿದಾಗ ಸ್ವಾಮಿ ನಮಗೆ ಹೇಳಿದರು, ಇವರನ್ನು ನಿಮ್ಮ ಸೇವೆಯಲ್ಲಿ ತಗೊಳ್ರಿ, ಇವರು ನಿಮ್ಮ ಸೇವೆಯಲ್ಲಿ ಅಸಿಸ್ಟೆಂಟಾಗಿ ಸೇವೆ ಮಾಡ್ತಾರೆ. ನಾವು ಅವರನ್ನು ತಗೊಂಡೆವು. ಎಷ್ಟೋ ವರ್ಷ ಅವ್ರು ಮಾಡಿಕೊಂಡ್ರು. ಆದರೆ ನಮ್ಮ ಜೊತೆ ಇದ್ಕೊಂಡೇ ತನ್ನ ಕಿಂಗ್ಡಮನ್ನು ಅವ್ನು ಬಿಲ್ಡ್ ಮಾಡ್ಕೊಳ್ತಾ ಇದ್ದ. ಎಲ್ಲ ಕಡೆ ಹೋಗಿ ತನ್ನದೇ ಒಂದು ರಾಜ್ಯವನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದ. ಆ್ಯಂಡ್ ಹಿ ವಾಸ್ ಮೂವಿಂಗ್ ಔಟ್. ನಾವು ಯಥಾರ್ಥವಾಗಿ ವಾಟ್ ಎವರ್ ವಿ ಹ್ಯಾಡ್ ಪ್ರಾಮಿಸ್ಡ್ ಹಿಮ್, ವಾಟ್ ಎವರ್ ವಿ ಹ್ಯಾಡ್ ಟು ಡೂ ಟು ಹಿಮ್, ನಾವು ಮಾಡ್ತಾ ಇದ್ದೆವು. ಒಂದು ದಿವಸ ಏನಾಯ್ತು ಅಂದರೆ, ಸಡನ್ಲಿ ಪಾಸ್ಟ್ರು ಮನೇಲಿ ಒಬ್ಬರೇ ಇದ್ದರು. ನಾನು ಮುಂಬೈದಲ್ಲಿದ್ದೆ. ಪಾಸ್ಟ್ರಿಗೆ ಅವ್ರು ಬಂದು ಹೇಳಿದರು, ನನ್ನನ್ನು ದೇವರ ಸೇವೆಗೆ ಕರೀತಾ ಇದ್ದಾನೆ, ನಾನು ಒಂದೇ ಮಾರ್ಗದಿಂದ ಹೊರಗೆ ಬರ್ತಾ ಇದ್ದಾನೆ ಅಂತ. ಅದಕ್ಕಿಂತ ಮುಂಚೆ ಸ್ವಾಮಿ ಪಾಸ್ಟ್ರ ಹತ್ರ ಮಾತಾಡಿ ಹೇಳಿದ್ದೇನೆಂದರೆ, ಅವರು ಬರ್ತಾರೆ, ಅವ್ರು ನಿಮಗೆ ಈ ಮಾತನ್ನು ಹೇಳ್ತಾರೆ. ಆದರೆ ಸ್ವಾಮಿ ಇದನ್ನು ಹೇಳಲಿಲ್ಲ, ಏನೆಂದರೆ ಅವರನ್ನು ನೀನು ತೆಗಿ, ಅವರನ್ನು ನೀನು ಬಿಡುಗಡೆ ಮಾಡಂತ ಸ್ವಾಮಿ ನಮಗೆ ಹೇಳಿಲ್ಲ. ನಾನು ಮುಂಬೈದಲ್ಲಿ ಅದು ಮಾತನ್ನು ಬಂದು ಪಾಸ್ಟ್ರ ಹತ್ರ ಅವ್ರು ಮಾತಾಡಿದ ಮೇಲೆ ಪಾಸ್ಟ್ರ್ ನನಗೆ ಫೋನ್ ಮಾಡಿದರು. ನಾನು ಮುಂಬೈದಲ್ಲಿದ್ದೆ. ಆ ಫೋನ್ ಬರೋಕ್ಕಿಂತ ಮುಂಚೆ, ನನ್ನ ಫೋನ್ ಎತ್ತೋಕ್ಕಿಂತ ಮುಂಚೆ ದೇವರ ಆತ್ಮ ನನ್ನ ಹತ್ರ ಸ್ಪಷ್ಟವಾಗಿ ಮಾತಾಡಿದರು, ಇಂಥವರು ನಿಮ್ಮ ಸೇವೆಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ನನಗೆ ಭಾಳ ಶಾಕ್ ಆಯಿತು. ಇದು ಹೇಗೆ? ಇಟ್ಸ್ ನಾಟ್ ಪಾಸಿಬಲ್. ನಾನು ಬ್ಯಾಂಗ್ಳೂರಿಂದ ಬಾಂಬೆ ಬರುವಾಗ ನನ್ನನ್ನು ಬಿಡಲಿಕ್ಕೆ ಬಂದಿದ್ದರು, ಇಷ್ಟು ಚೆನ್ನಾಗಿದ್ರು ಅಂತ ಫೋನ್ ಎತ್ತಿದ್ದೆ. ಫೋನ್ ಎತ್ತಿದ ತಕ್ಷಣ ಪಾಸ್ಟರ್ ನಂಗೆ ಹೇಳಿದರು, ಇಂಥವ್ರು ಸೇವೆ ಬಿಡ್ತಾ ಇದ್ದಾರೆ. ಐ ವಾಸ್ ಶಾಕ್. God prepared. God spoke to us. As God spoke to Abraham about Lot, God spoke to both of us. ಆದರೆ ನಾವು ಆರ್ಗ್ಯೂ ಮಾಡಿಲ್ಲ. ಹೋಗ್ತೀಯಪ್ಪ? ಹೋಗು. ಏನು ಮಾಡಿದ? ಇಷ್ಟೋ ಜನರನ್ನು ತಗೊಂಡು ಹೋದ. ನಮಗೆ ಮನಸ್ಸಿಗೆ ಬೇಜಾರಾಯಿತು. ಆದರೆ ನಾವು ದೇವರೇ, ಅವರು ಹೇಳಿದರು, ಗಾಡ್ ಸ್ಪೋಕ್ ಟು ಮೀ. ಪ್ರಿಯರೇ, ಇಂಥ ಕೆಲಸ ನಾವು ಮಾಡೋದು ಬೇಡ. ದೇವರು ನಿಮ್ಮನ್ನು ನಿಜವಾಗಿ ಕರೆದಿದ್ದಾರಾ? ಬಿ ಓಪನ್. ಯಾರ ಒಂದು ಬಿಸ್ನೆಸ್ ಆಗಲಿ, ಯಾರ್ದೋ ಒಂದು ಮನೆ ಆಗಲಿ, ಯಾವುದೊಂದು ಸೇವೆ ಹಾಳು ಮಾಡಿ ಹೊರಗೆ ಬರಬೇಡ್ರಿ. ಲೋಟನ್ಗೆ ಆದ ಗತೆ ಆಗುವ ಚಾನ್ಸಸ್ ಇದೆ. ನಾನು ಹೀಗೇ ಆಗುತ್ತೆ ಅಂತ ಹೇಳಲ್ಲ. ಬಿಕಾಸ್ ಗಾಡ್ ಕಾಲ್ಡ್ ಎಬ್ರಹಾಮ್, ಲೋಟ್ ವಾಸ್ ಅಂಡರ್ ಎಬ್ರಹಾಮ್, ಗಾಡ್ಸ್ ಕವರಿಂಗ್ ವಾಸ್ ಆನ್ ಲೋಟ್. ಮೋರ್ ದೆನ್ ದ್ಯಾಟ್, ಇಫ್ ಯು ಡೂ ಸಮಥಿಂಗ್ ವಿಚ್ ಇಸ್ ಬಿಯಾಂಡ್, then it's left between you and God. ನಾವು ಇವತ್ತು ಪ್ರಾರ್ಥನೆ ಮಾಡುವ. Where do I stand? Am I faithful to my call? Am I blossoming where God has planted me? ಇದು ನನಗೆ ಬಿಟ್ಟದ್ದು, ನಮ್ಮ ದೇವರಿಗೆ ಬಿಟ್ಟದ್ದು. ದೇವರು ನಮ್ಮನ್ನು ನಡೆಸಲಿ.